ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋ ಏನಪ್ಪ ಅಂದರೆ ನೆನ್ನೆ ಮಾಡಬೇಕಾಗಿತ್ತು. ಈ ವಿಡಿಯೋ ನಿನ್ನೆ ಮಾಡೋಕ್ಕಾಗಲಿಲ್ಲ, ನನಗೆ ಮೂಡ್ ಆಫ್ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ ಅಂತ. ನಿನ್ನೆ CCTV ಫುಟೇಜ್ದು ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ, ಅದ್ರ ಕೆಳಗಡೆ ಯಾರೋ ಒಬ್ರು ಬಂದು ಒಂದು ಕಮೆಂಟ್ ಹಾಕಿದ್ದಾರೆ. ಕಮೆಂಟ್ ಇಲ್ಲಿ ಪಿನ್ ಮಾಡ್ತೀನಿ ನೋಡಿ. ಅವ್ರ ID ಮತ್ತು ಅವ್ರದ್ದು ಫೇಸ್ ಎಲ್ಲ ನಾನು ಸ್ಕ್ರ್ಯಾಚ್ ಮಾಡಿದ್ದೀನಿ. ಬೇಡ, ಯಾಕಂದರೆ ಬೇರೆಯವ್ರು ಹೋಗಿ ಅವ್ರ ID-ಗೆ ಹೋಗ್ಬಿಟ್ಟು ಅವ್ರಿಗೆ ಉಗಿಯೋದು ನನಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಸ್ಕ್ರ್ಯಾಚ್ ಮಾಡಿದ್ದೀನಿ. ಏನಂತ ಹಾಕಿದ್ದಾರೆ ಗೊತ್ತಾ ಕಮೆಂಟು? ಒಳ್ಳೆ ಕೆಲಸನೇ ಮಾಡಿದಾಳೆ ಅವಳು, ನೀವೆಲ್ರಿಗೂ ಮೋಸ ಮಾಡ್ತೀರಾ, ಅದಕ್ಕೆ ನಿಮ್ಗಳು ಮೋಸ ಮಾಡ್ಬಿಟ್ಟು ಹೋಗಿದ್ದಾಳೆ ಅಂತ ಹಾಕಿದ್ದಾರೆ. ಸೊ ಇವ್ರ ಪ್ರಕಾರ ಕಳ್ತನ ಮಾಡೋದು ಒಳ್ಳೆ ಕೆಲಸ ಅಲ್ವಾ ಸರ್? ನಿಮ್ಮ ಪ್ರಕಾರ ಕಳ್ತನ ಮಾಡೋದು ಒಳ್ಳೆ ಕೆಲಸ, ನೀವು ಅದೇ ಕೆಲಸನ ಮಾಡೋದು? ಅದನ್ನು ಹೇಳಿ ನಮಗೆ. ಒಳ್ಳೆ ಕೆಲಸ ಅಂದರೆ ಕಳ್ತನ ಮಾಡೋದು ಒಳ್ಳೆ ಕೆಲಸ ಅಂದರೆ ನೀವು ಅದೇ ಕೆಲಸನೇ ಮಾಡ್ತಿರ್ಬಹುದು. ನೀವೆಲ್ರಿಗೂ ಮೋಸ ಮಾಡ್ತೀರಾ ಅಂತ ಹಾಕಿದ್ರೆ, ನಾನೇನು ಸರ್ ಮೋಸ ಮಾಡಿದ್ದೀನಿ? ನಿಮ್ಗೇನಾದರೂ ಮೋಸ ಮಾಡಿದ್ದೀನಾ? ಅಥವಾ ನಾನು ಮೋಸ ಮಾಡೋದನ್ನ ನೀವೇನಾದರೂ ನೋಡಿದ್ದೀರಾ? ಇದ್ರೆ ಪ್ರೂಫ್ ಕೊಡಿ ನೋಡೋಣ. ಅದನ್ನು ಸುಮ್ಮನೆ ಕೂತ್ಕೊಂಡು ಕಮೆಂಟ್ ಹಾಕೋದಲ್ಲ. ಇಷ್ಟ ಆದರೆ ವಿಡಿಯೋ ನೋಡಿ, ಆದರೆ ಸಪೋರ್ಟ್ ಮಾಡಿ, ಆಗಲಿಲ್ವ ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗಿ. ಅದನ್ನ ಬಿಟ್ಬಿಟ್ಟು ಬಾಯಿಗೇನು ಬರುತ್ತೆ ಅದನ್ನೇ ನೀವು ಕಮೆಂಟ್ ಹಾಕೋದು, ಅದನ್ನು ಪಬ್ಲಿಕ್ಕಲ್ಲಿ ಹಾಕಿದ್ದೀರಾ ನೀವು. ನೀವೊಂದು ಯೋಚನೆ ಮಾಡಿ, ಪಬ್ಲಿಕ್ಕಲ್ಲಿ ನೀವು ಈ ಥರ ನಿಮ್ಮ ಮೋಸ ಮಾಡ್ತೀರಾ ಅಂತ ಹಾಕಿದಿರಲ್ಲ, ನಮ್ಮ ಒಂದು ಶಾಪ್ ಬಗ್ಗೆ ಬೇರೆ ಪಬ್ಲಿಕ್ಕಲ್ಲಿ ಜನಗಳು ಏನು ಒಪಿನಿಯನ್ ಬರುತ್ತೆ ಅವರಿಗೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಕಮೆಂಟ್ ಡಿಲೀಟ್ ಮಾಡಿಲ್ಲ, ಅದು ಹಾಗೇ ಇದೆ. ಯಾಕಂದರೆ ನನ್ನ ಶಾಪ್ ಹೆಂಗೇನು ಅಂತ ಎಲ್ಲ ಜನಗಳಿಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಇಷ್ಟು ದಿನದಿಂದ ನೋಡ್ತಿದ್ದಾರೆ ನನ್ನನ್ನು, ನಾನೇನು ಯಾವ ಥರ ಕ್ವಾಲಿಟಿ ಬಟ್ಟೆಗಳು ಕೊಡ್ತೀನಿ, ಯಾರಿಗಾರ ಮೋಸ ಮಾಡಿದ್ದೀನಿ ಅನ್ನೋದು ನಮ್ಮ ಕಸ್ಟಮರ್ಸ್ಗಳಿಗೆ ಗೊತ್ತಿದೆ ಅಲ್ವಾ? ವೀಡಿಯೋ ನಾನು ಪಬ್ಲಿಕ್ ಆಗೇ ತಾನೇ ಹಾಕ್ತಿದ್ದೀನಿ. ಆ ಥರ ಇದ್ದರೆ ಯಾರು ಬಂದಿಲ್ಲ ಕಮೆಂಟ್ ಮಾಡ್ತಾರೆ. ಇಲ್ಲ ನಿಮಗೇನಾದರೂ ಮೋಸ ಮಾಡಿದ್ದೀನಾ? ಮಾಡಿದರೆ ಪ್ರೂಫ್ ಕೊಡಿ, ಯಾವ ಥರ ಮೋಸ ಮಾಡಿದ್ದೀನಿ ಅಂತ. ಇಲ್ಲ ಬೇರೆ ಯಾರಿಗಾರು ಮೋಸ ಮಾಡಿರೋದನ್ನ ನೀವು ನೋಡಿದ್ದೀರಾ? ಅದನ್ನು ಪ್ರೂಫ್ ಕೊಡಿ, ನೋಡೇ ಬಿಡೋಣ ಅದನ್ನು ಬಿಟ್ಟು ಪಬ್ಲಿಕ್ಕಾಗಿ ಬಂದಿದ್ರೆ ಕಮೆಂಟ್ ಮಾಡ್ತಿರಲ್ಲ ಸರ್. ನಿಮ್ಗೇನು ಹೇಳಬೇಕು ಹೇಳಿ? ನಾನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಸರ್. ಯಾರೇ ಆದರೂ ಯೋಚನೆ ಮಾಡಿ ಕಮೆಂಟ್ ಮಾಡಬೇಕು. ಪ್ರತಿಯೊಬ್ರಿಗೂ ಒಂದೊಂದು ರೂಪಾಯಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಸರ್. ಅದರಲ್ಲೂ ಕಷ್ಟಪಟ್ಟು ದುಡಿಯೋರಿಗೆ, ನಾನು ಕಷ್ಟಪಟ್ಟು ದುಡಿತಿದ್ದೀನಿ, ನನಗೆ ಪ್ರತಿಯೊಂದು ರೂಪಾಯಿದು ಬೆಲೆ ಗೊತ್ತಿದೆ. ಕಷ್ಟಪಟ್ಟು ಯಾರ್ಯಾರು ದುಡಿತಾರೆ ಅವ್ರಿಗೆ ಒಂದೊಂದು ರೂಪಾಯಿದು ಕೂಡ ಬೆಲೆ ಗೊತ್ತಿರುತ್ತೆ. ನಿಮ್ಮ ಥರ ಇರೋರಿಗೆ ಗೊತ್ತಿರಲ್ಲ ಸರ್. ಯಾಕಂದರೆ ಕಳ್ತನ ಮಾಡೋರಲ್ವಾ? ಕಳ್ತನ ಮಾಡೋರಿಗೆ ಕಂಡವರು ಕಷ್ಟಪಟ್ಟು ದುಡ್ಡಿರ್ತಾರಲ್ಲ, ಅದನ್ನ ಕಿತ್ಕೊಂಡು ಹೋಗೋದಲ್ವಾ? ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಿರಲ್ಲ. ಕಷ್ಟಪಟ್ಟು ಬೇವ್ರು ಸುರಿಸಿ ದುಡಿಯುತ್ತಾರಲ್ಲ, ದುಡ್ಡು ಅದ್ರ ಬೆಲೆ ಗೊತ್ತಿರಲ್ಲ, ಆರಾಮಾಗಿ ಸಿಕ್ಬಿಡುತ್ತಲ್ಲ ಅವ್ರಿಗೆ. ಅದಕ್ಕೆ ನಮಗೆ ಆ ಥರ ಅಲ್ಲ ಸರ್. ನಾವು ಬೇರೆಯವ್ರದ್ದು ₹1 ಕೂಡ ಆಸೆ ಪಡಲ್ಲ ನಾವು. ನಮ್ಮದೇ ನಮಗಿರಲ್ಲ, ಬೇಡಪ್ಪ ಬೇರೆಯವ್ರ ದುಡ್ಡು ಅಂತ ಯೋಚನೆ ಮಾಡೋವಂಥವ್ರು ನಾವು. ನಮ್ಮ ಹತ್ರ ನೀವು ಹಿಂಗೆ ಮಾತಾಡ್ತಿರಲ್ಲ, ಇದು ಎಷ್ಟು ಸರಿ? ಸೀರಿಯಸ್ ಆಗಿ ಇವತ್ತು ನಿಮ್ಮದು ಮುಖ ಸ್ಕ್ರ್ಯಾಚ್ ಮಾಡಿ ನಾನು ID ಕಾಣ್ತಿರೋ ಥರ ಹಾಕಿದ್ದೀನಿ. ನೆಕ್ಸ್ಟ್ ಟೈಮು ರಿಪೋರ್ಟ್ ಮಾಡ್ತೀನಿ. ಅದಕ್ಕೆ ಬಗ್ಲಿಲ್ಲ ಅಂದರೆ ನಂಗೆ ಗೊತ್ತು ಮುಂದೆ ಏನು ಮಾಡಬೇಕು ಅಂತ. ಇಷ್ಟಕ್ಕೆ ಎಚ್ಚೆತ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಪರಿಣಾಮ ಸರಿ ಇರೋದಿಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ.